ಧರ್ಮಸ್ಥಳಕ್ಕೆ ಪ್ರಣಬ್ ಮೊಹಂತಿ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಸಮಾಧಿ ಉತ್ಖನನ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಮೊಹಂತಿ. ಇದೀಗ ಮಂಗಳೂರಿಗೆ ಬಂದಿಳಿದಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಧರ್ಮಸ್ಥಳಕ್ಕೆ ಮೊಹಂತಿ ಆಗಮಿಸುವ ಸಾಧ್ಯತೆ ಇದೆ. ಸಮಾಧಿ ಉತ್ಖನನ ಜಾಗಕ್ಕೇನೆ ಆಗಮಿಸಿ ತನಿಖೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನೋದರ ಅಪ್ಡೇಟ್ ಅನ್ನ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಒಂದು ಕಡೆ ಕೇಂದ್ರ ಸೇವೆಗೆ ನಿಯೋಜನೆ ಆಗಿರೋದ್ರಿಂದ ಪ್ರಣಬ್ ಮೊಹಂತಿ ಅವರ ಬದಲಾವಣೆ ಆಗುತ್ತಾ, ಪ್ರಣಬ್ ಮೊಹಂತಿ ಅವರ ಬದಲಿಗೆ ಬೇರೆ ಅಧಿಕಾರಿಯನ್ನ ನಿಯೋಜನೆ ಮಾಡಲಾಗುತ್ತಾ ಅನ್ನೋ ಚಿಂತನೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಕಡೆಯಿಂದ ನಡೀತಾ ಇದೆ. ಇದರ ನಡುವೆ ತನಿಖೆ ನಡೀತಾ ಇರುವ ಜಾಗಕ್ಕೆ ಖುದ್ದು ಭೇಟಿ ಕೊಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಣಬ್ ಮೊಹಂತಿ ಅವರು. ಮಂಗಳೂರಿಗೆ ಬಂದಿಳಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಉತ್ಖನನ ನಡೀತಾ ಇರುವ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಅರಣ್ಯ ಪ್ರದೇಶಕ್ಕೂ ಕೂಡ ಭೇಟಿ ನೀಡೋ ಸಾಧ್ಯತೆ ಇದೆ. ನಿನ್ನೆ ಅನುಚೇತ್ ಅವರು ಸ್ಥಳಕ್ಕಾಗಮಿಸಿದ್ರು, ಮಾಹಿತಿಯನ್ನ ಪಡ್ಕೊಂಡ್ರು. ಖುದ್ದು ಉತ್ಖನನ ನಡೆಯೋ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ರೂ ಕೂಡ ಇವತ್ತು ಎಸ್ಐಟಿ ತಂಡದ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರೇನೆ ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೀಗ ಮಂಗಳೂರಿಗೆ ಆಗಮಿಸಿದ್ದಾರೆ. ಮಂಗಳೂರಿನಿಂದ ನೇರವಾಗಿ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ನಡೀತಾ ಇರುವ ಈ ಉತ್ಖನನ ಕಾರ್ಯ ಇಲ್ಲಿಗೇನೆ ಭೇಟಿ ನೀಡುವವರಿದ್ದಾರೆ ಪ್ರಣಬ್ ಮೊಹಂತಿ ಅನ್ನೋ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಪ್ರಣಬ್ ಮೊಹಂತಿ ಅವರೇ ಇವತ್ತು ಉತ್ಖನನ ನಡೆಯೋ ಜಾಗಕ್ಕೆ ಬರಬಹುದು ಅನ್ನೋ ಮಾಹಿತಿ ಇದೆ. ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿ ಬದಲಾವಣೆ ಮಾಡಬೇಕಾ ಅನ್ನೋ ಚಿಂತನೆ ಕೇಂದ್ರಕ್ಕೆ ಅವ್ರ ನಿಯೋಜನೆ ಆಗಿರೋದ್ರಿಂದ ಇದರ ನಡುವೆ ಈ ಭೇಟಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಬಗ್ಗೆ? ಹೊಸ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ದಿನೇಶ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಎಸ್ಐಟಿ ತಂಡದ ಮುಖ್ಯಸ್ಥರು ಪ್ರಣಬ್ ಮೊಹಂತಿ ಅವರು ಮಂಗಳೂರಿಗೆ ಬಂದಿಳಿದಿದ್ದಾರೆ. ಮಂಗಳೂರಿನಿಂದ ಸೀದಾ ಈ ಧರ್ಮಸ್ಥಳದ ಸ್ನಾನಘಟ್ಟ ಅಲ್ಲೇನು ಉತ್ಖನನ ಕಾರ್ಯ ನಡೀತಾ ಇದೆ ಅಲ್ಲಿಗೇನೆ ತೆರಳುತ್ತಾರೆ ಅನ್ನೋ ಮಾಹಿತಿ ಇದೆ. ಕೇಂದ್ರದ ಸೇವೆಗೆ ನಿಯೋಜನೆಗೊಂಡಿದ್ದಾರೆ ಪ್ರಣಬ್ ಮೊಹಂತಿ ಅವರು. ಹೀಗಾಗಿ ರಾಜ್ಯ ಸರ್ಕಾರ ಬದಲಾವಣೆ ಮಾಡಬೇಕಾ, ಅವರನ್ನ ಬೇರೆ ಅಧಿಕಾರಿಯನ್ನ ನಿಯೋಜನೆ ಮಾಡಬೇಕಾ ಅನ್ನೋ ಚಿಂತನೆಯಲ್ಲಿದ್ದಾರೆ. ಧರ್ಮಸ್ಥಳಕ್ಕೆ ಪ್ರಣಬ್ ಮೊಹಂತಿ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಸಮಾಧಿ ಉತ್ಖನನ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಮೊಹಂತಿ. ಇದೀಗ ಮಂಗಳೂರಿಗೆ ಬಂದಿಳಿದಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಧರ್ಮಸ್ಥಳಕ್ಕೆ ಮೊಹಂತಿ ಆಗಮಿಸುವ ಸಾಧ್ಯತೆ ಇದೆ. ಸಮಾಧಿ ಉತ್ಖನನ ಜಾಗಕ್ಕೇನೆ ಆಗಮಿಸಿ ತನಿಖೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನೋದರ ಅಪ್ಡೇಟ್ ಅನ್ನ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಒಂದು ಕಡೆ ಕೇಂದ್ರ ಸೇವೆಗೆ ನಿಯೋಜನೆ ಆಗಿರೋದ್ರಿಂದ ಪ್ರಣಬ್ ಮೊಹಂತಿ ಅವರ ಬದಲಾವಣೆ ಆಗುತ್ತಾ, ಪ್ರಣಬ್ ಮೊಹಂತಿ ಅವರ ಬದಲಿಗೆ ಬೇರೆ ಅಧಿಕಾರಿಯನ್ನ ನಿಯೋಜನೆ ಮಾಡಲಾಗುತ್ತಾ ಅನ್ನೋ ಚಿಂತನೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಕಡೆಯಿಂದ ನಡೀತಾ ಇದೆ. ಇದರ ನಡುವೆ ತನಿಖೆ ನಡೀತಾ ಇರುವ ಜಾಗಕ್ಕೆ ಖುದ್ದು ಭೇಟಿ ಕೊಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಣಬ್ ಮೊಹಂತಿ ಅವರು. ಮಂಗಳೂರಿಗೆ ಬಂದಿಳಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಉತ್ಖನನ ನಡೀತಾ ಇರುವ ನೇತ್ರಾವತಿ
ಸ್ನಾನಘಟ್ಟದ ಬಳಿ ಇರುವ ಅರಣ್ಯ ಪ್ರದೇಶಕ್ಕೂ ಕೂಡ ಭೇಟಿ ನೀಡೋ ಸಾಧ್ಯತೆ ಇದೆ. ನಿನ್ನೆ ಅನುಚೇತ್ ಅವರು ಸ್ಥಳಕ್ಕಾಗಮಿಸಿದ್ರು, ಮಾಹಿತಿಯನ್ನ ಪಡ್ಕೊಂಡ್ರು. ಖುದ್ದು ಉತ್ಖನನ ನಡೆಯೋ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ರೂ ಕೂಡ ಇವತ್ತು ಎಸ್ಐಟಿ ತಂಡದ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರೇನೆ ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೀಗ ಮಂಗಳೂರಿಗೆ ಆಗಮಿಸಿದ್ದಾರೆ. ಮಂಗಳೂರಿನಿಂದ ನೇರವಾಗಿ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ನಡೀತಾ ಇರುವ ಈ ಉತ್ಖನನ ಕಾರ್ಯ ಇಲ್ಲಿಗೇನೆ ಭೇಟಿ ನೀಡುವವರಿದ್ದಾರೆ. ಪ್ರಣಬ್ ಮೊಹಂತಿ ಅನ್ನೋ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಪ್ರಣಬ್ ಮೊಹಂತಿ ಅವರೇ ಇವತ್ತು ಉತ್ಖನನ ನಡೆಯೋ ಜಾಗಕ್ಕೆ ಬರಬಹುದು ಅನ್ನೋ ಮಾಹಿತಿ ಇದೆ. ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿ ಬದಲಾವಣೆ ಮಾಡಬೇಕಾ ಅನ್ನೋ ಚಿಂತನೆ ಕೇಂದ್ರಕ್ಕೆ ಅವ್ರ ನಿಯೋಜನೆ ಆಗಿರೋದ್ರಿಂದ ಇದರ ನಡುವೆ ಈ ಭೇಟಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಬಗ್ಗೆ? ವರ್ಷ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ದಿನೇಶ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಸ್ಐಟಿ ತಂಡದ ಮುಖ್ಯಸ್ಥರು ಪ್ರಣಬ್ ಮೊಹಂತಿ ಅವರು ಮಂಗಳೂರಿಗೆ ಬಂದಿಳಿದಿದ್ದಾರೆ. ಮಂಗಳೂರಿನಿಂದ ಸೀದಾ ಈ ಧರ್ಮಸ್ಥಳದ ಸ್ನಾನಘಟ್ಟ ಅಲ್ಲೇನು ಉತ್ಖನನ ಕಾರ್ಯ ನಡೀತಾ ಇದೆ ಅಲ್ಲಿಗೇನೆ ತೆರಳುತ್ತಾರೆ ಅನ್ನೋ ಮಾಹಿತಿ ಇದೆ. ಕೇಂದ್ರದ ಸೇವೆಗೆ ನಿಯೋಜನೆಗೊಂಡಿದ್ದಾರೆ ಪ್ರಣಬ್ ಮೊಹಂತಿ ಅವರು. ಹೀಗಾಗಿ ರಾಜ್ಯ ಸರ್ಕಾರ ಬದಲಾವಣೆ ಮಾಡಬೇಕಾ, ಅವರನ್ನ ಬೇರೆ ಅಧಿಕಾರಿಯನ್ನ ನಿಯೋಜನೆ ಮಾಡಬೇಕಾ ಅನ್ನೋ ಚಿಂತನೆಯಲ್ಲಿದ್ದಾರೆ. ಧರ್ಮಸ್ಥಳಕ್ಕೆ ಪ್ರಣಬ್ ಮೊಹಂತಿ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಸಮಾಧಿ ಉತ್ಖನನ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಮೊಹಂತಿ. ಈಗ ಮಂಗಳೂರಿಗೆ ಬಂದಿಳಿದಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಧರ್ಮಸ್ಥಳಕ್ಕೆ ಮೊಹಂತಿ ಆಗಮಿಸುವ ಸಾಧ್ಯತೆ ಇದೆ. ಸಮಾಧಿ ಉತ್ಖನನ ಜಾಗಕ್ಕೇನೆ ಆಗಮಿಸಿ ತನಿಖೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನೋದರ ಅಪ್ಡೇಟ್ ಅನ್ನ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಒಂದು ಕಡೆ ಕೇಂದ್ರ ಸೇವೆಗೆ ನಿಯೋಜನೆ ಆಗಿರೋದ್ರಿಂದ ಪ್ರಣಬ್ ಮೊಹಂತಿ ಅವರ ಬದಲಾವಣೆ ಆಗುತ್ತಾ, ಪ್ರಣಬ್ ಮೊಹಂತಿ ಅವರ ಬದಲಿಗೆ ಬೇರೆ ಅಧಿಕಾರಿಯನ್ನ ನಿಯೋಜನೆ ಮಾಡಲಾಗುತ್ತಾ ಅನ್ನೋ ಚಿಂತನೆ ಸದ್ಯಕ್ಕೆ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಕಡೆಯಿಂದ ನಡೀತಾ ಇದೆ. ಇದರ ನಡುವೆ ತನಿಖೆ ನಡೀತಾ ಇರುವ ಜಾಗಕ್ಕೆ ಖುದ್ದು ಭೇಟಿ ಕೊಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಣಬ್ ಮೊಹಂತಿ ಅವರು. ಮಂಗಳೂರಿಗೆ ಬಂದಿಳಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಉತ್ಖನನ ನಡೀತಾ ಇರುವ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಅರಣ್ಯ ಪ್ರದೇಶಕ್ಕೂ ಕೂಡ ಭೇಟಿ ನೀಡೋ ಸಾಧ್ಯತೆ ಇದೆ. ನಿನ್ನೆ ಅನುಚೇತ್ ಅವರು ಸ್ಥಳಕ್ಕಾಗಮಿಸಿದ್ರು, ಮಾಹಿತಿಯನ್ನ ಪಡ್ಕೊಂಡ್ರು. ಖುದ್ದು ಉತ್ಖನನ ನಡೆಯೋ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ರೂ ಕೂಡ ಇವತ್ತು ಎಸ್ಐಟಿ ತಂಡದ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರೇನೆ ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೀಗ ಮಂಗಳೂರಿಗೆ ಆಗಮಿಸಿದ್ದಾರೆ. ಮಂಗಳೂರಿನಿಂದ ನೇರವಾಗಿ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ನಡೀತಾ ಇರುವ ಈ ಉತ್ಖನನ ಕಾರ್ಯ ಇಲ್ಲಿಗೇನೆ ಭೇಟಿ ನೀಡುವವರಿದ್ದಾರೆ. ಪ್ರಣಬ್ ಮೊಹಂತಿ ಅನ್ನೋ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಪ್ರಣಬ್ ಮೊಹಂತಿ ಅವರೇ ಇವತ್ತು ಉತ್ಖನನ ನಡೆಯೋ ಜಾಗಕ್ಕೆ ಬರಬಹುದು ಅನ್ನೋ ಮಾಹಿತಿ ಇದೆ. ಒಂದು ಕಡೆ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿ ಬದಲಾವಣೆ ಮಾಡಬೇಕಾ ಅನ್ನೋ ಚಿಂತನೆ ಕೇಂದ್ರಕ್ಕೆ ಅವ್ರ ನಿಯೋಜನೆ ಆಗಿರೋದ್ರಿಂದ ಇದರ ನಡುವೆ ಈ ಭೇಟಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಬಗ್ಗೆ?
ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಪ್ರತಿನಿಧಿ ದಿನೇಶ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಎಸ್ಐಟಿ ತಂಡದ ಮುಖ್ಯಸ್ಥರು ಪ್ರಣಬ್ ಮೊಹಂತಿ ಅವರು ಮಂಗಳೂರಿಗೆ ಬಂದಿಳಿದಿದ್ದಾರೆ. ಮಂಗಳೂರಿನಿಂದ ಸೀದಾ ಈ ಧರ್ಮಸ್ಥಳದ ಸ್ನಾನಘಟ್ಟ ಅಲ್ಲೇನು ಉತ್ಖನನ ಕಾರ್ಯ ನಡೀತಾ ಇದೆ, ಅಲ್ಲಿಗೇನೆ ತೆರಳುತ್ತಾರೆ ಅನ್ನೋ ಮಾಹಿತಿ ಇದೆ. ಕೇಂದ್ರದ ಸೇವೆಗೆ ನಿಯೋಜನೆಗೊಂಡಿದ್ದಾರೆ ಪ್ರಣಬ್ ಮೊಹಂತಿ ಅವರು. ಹೀಗಾಗಿ ರಾಜ್ಯ ಸರ್ಕಾರ ಬದಲಾವಣೆ ಮಾಡಬೇಕಾ, ಅವರನ್ನ ಬೇರೆ ಅಧಿಕಾರಿಯನ್ನ ನಿಯೋಜನೆ ಮಾಡಬೇಕಾ ಅನ್ನೋ ಚಿಂತನೆಯಲ್ಲಿದ್ದಾರೆ.